ಹಾಯ್ ಜಾನು, ಮನೆಗೆ ಹೋದ್ರ? ತುಂಬಾ ದಿನ ಆದ್ಮೇಲೆ ನಿಮ್ಮ ಮನೆಗೆ ವಾಪಸ್ ಹೋಗಿದ್ಯಾ, ಎಷ್ಟು ಖುಷಿಯಾಗಿರ್ಬೇಕಲ್ವಾ? ಅಪ್ಪ ಅಮ್ಮನ ಮಾಡ್ಲಿಕ್ಕೆ ಬಂದ್ಮೇಲೆ ಖುಷಿ ಆಗ್ತಾ ಇರೋಕ್ಕಾಗುತ್ತಾ ಹೇಳು? ಆದ್ರೆ ಅವ್ರಿಲ್ಲಿ ಕೇಳ್ತಾ ಇರೋ ಪ್ರಶ್ನೆಗೆ ನಂಗೆ ಉತ್ತರ ಕೊಡಕ್ ಆಗ್ತಲೇ ಒದ್ದಾಡ್ತಾ ಇದ್ದೀನಿ. ನಾನೊಂಥರ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಕಾಣೋ. ಈಗಂತದ್ ಏನಾಯ್ತು? ಇನ್ನೇನಾಗುತ್ತೆ ವಿಶ್ವ? ಇಷ್ಟ ದಿನ ಎಲ್ಲಿದ್ದೆ, ಏನ್ ಮಾಡ್ತಿದ್ದೆ ಅಂತ ಸಾವಿರ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ನೀನ್ ಬದುಕಿದ್ರು ಯಾಕೆ ನಮ್ಮ ಮನೆಗೆ ಬರ್ಲಿಲ್ಲ, ನಮ್ಮ ಮೇಲೆ ಅಷ್ಟೊಂದು ಕೋಪನ, ನಮ್ಮನ್ನ ನೋಡ್ಬೇಕು ಅಂತಾನೆ ಅನ್ಸ್ತಿಲ್ವಾ ಅಂತೆಲ್ಲ ಕೇಳ್ತಿದ್ದಾರೆ. ಅದು ಇರ್ಲಿ, ನಮ್ಮ ಹತ್ರ ಬರ್ತಿದ್ರು ಓಕೆ, ಅಟ್ಲೀಸ್ಟ್ ಜಯಂತ್ ಅವ್ರ ಜೊತೆ ಹೋಗ್ಬೋದಾಗಿತ್ತಲ್ಲ, ಅವ್ರ ಮನೆಗೆ ಹೋಗ್ಬೋದಾಗಿತ್ತಲ್ಲ, ಅವ್ರನ್ನ ಎಷ್ಟೆಲ್ಲ ಇಷ್ಟಪಡ್ತಿದ್ರು ಅಂತ ಸಾವಿರ ಪ್ರಶ್ನೆ ಕೇಳ್ತಿದ್ದಾರೆ ಕಣೋ. ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗದೆ ನನಗೇನು ನೆನಪೇ ಇಲ್ಲ. ಮಿಕ್ಕಿದೆಲ್ಲ ವಿಶ್ವಂಗೆ ಗೊತ್ತು ಅಂತ ಹೇಳ್ಬಿಟ್ಟೆ. ಜಾನು, ಹಾಗೆ ಯಾಕೆ ಹೇಳಕ್ ಹೋದೆ? ನಿನ್ ಸತ್ಯ ಬಿಚ್ಚಿಡೋದಕ್ಕೊಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಆ ಅವಕಾಶನ ಯೂಸ್ ಮಾಡ್ಕೊಂಡಿದ್ರೆ ಎಲ್ಲ ಸರಿ ಹೋಗಿರೋದಲ್ವಾ? ಜಯಂತ್ ಅವ್ರು ಹೀಗೆ ಅಂತ ಹೇಳ್ಬಿಡ್ಬೋದಿತ್ತಲ್ವಾ? ಅದೇ ಕಣೋ, ಹೇಗೆ ಅವ್ರ ಹತ್ರ ಹೇಳಿ ಹೇಳು? ಇವಾಗ ತಾನೆ ನಾನು ಬದುಕ್ ಬಂದಿದ್ದೀನಿ ಅಂತ ಎಲ್ಲರೂ ಎಷ್ಟು ಖುಷಿಯಲ್ಲಿದ್ದಾರೆ ಗೊತ್ತಾ? ಈಗ ಅದನ್ನೆಲ್ಲ ಮತ್ತೆ ನಾನು ತೆಗೆದು ಅವ್ರಿಗೆ ಇನ್ನಷ್ಟು ಬೇಜಾರು ಮಾಡ್ಬೇಕಾ ಹೇಳು? ಎಲ್ರಿಗೂ ಫೋನ್ ಮಾಡಿ ನನ್ನ ಮಗಳು ಬದುಕಿದ್ದಾಳೆ, ನನ್ನ ಮಗಳು ಮನೆಗೆ ಬಂದಿದ್ದಾಳೆ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಮನೆ ತುಂಬ ಒಂಥರ ಸಂಭ್ರಮ ಸಡಗರ. ಅಂಥದ್ರಲ್ಲಿ ಆ ಖುಷಿನ ನಾನು ಹೇಗೂ ಕಿತ್ಕೊಳ್ಳಿ? ಹಾಗಂತ ಎಷ್ಟು ದಿನ ಅಂತ ಈ ಸತ್ಯ ಮುಚ್ಚಿಡ್ತಾ ಜಾನು? ನಾನು ನಿನಗೆ ದೇವಸ್ಥಾನದಲ್ಲೇ ಹೇಳಿದೆ, ಜಯಂತ್ ಅವರು ಸೈಲೆಂಟ್ ಆಗಿದ್ದಾರೆ ಅಂತಂದ್ರೆ ನಮಗೆ ಹೆದರ್ಕೊಂಡು ಸುಮ್ಮನೆ ಇದ್ದಾರೆ ಅಂತ ಅಲ್ಲ, ಈ ಸತ್ಯನ ಹೇಗೆ ಸುಳ್ಳು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ. ನೀನು ಹೇಳೋದು ಎಷ್ಟು ಲೇಟ್ ಮಾಡ್ತೀಯೋ ನಿನ್ ಸತ್ಯ ಬೆಲೆ ಕಳ್ಕೊಳುತ್ತೆ ಜಾನು. ನನಗೂ ಎಲ್ಲ ಅರ್ಥ ಆಗುತ್ತೆ ಕಣ್, ಆದ್ರೆ ಅವ್ರ ಮುಖ ನೋಡಿದ ತಕ್ಷಣ ನಂಗೆ ಧೈರ್ಯ ಎಲ್ಲ ಹೊರಟೆ ಹೋಗುತ್ತೆ. ನಾನು ಏನ್ ಮಾಡ್ಲಿ ಹೇಳು? ನಾನು ಇಷ್ಟು ದಿನ ಎಲ್ಲಿದ್ದೆ, ಏನ್ ಮಾಡ್ತಿದ್ದೆ ಅನ್ನೋದಕ್ಕೆ ಏನಾದ್ರೂ ಒಂದು ಕಾರಣ ಹುಡುಕ್ಬೋದು. ಆದ್ರೆ ಅದಕ್ಕೆ ಕಾರಣ ನಿಮ್ಮ ಅಳಿಯ. ಅವರು ಮನುಷ್ಯ ರೂಪದಲ್ಲಿರೋ ರಾಕ್ಷಸ ಅಂತ ಹೇಳಕ್ಕಾಗುತ್ತಾ ಹೇಳು? ನನ್ನ ಜೊತೆ ಸುಖವಾಗಿದ್ದೀನಿ ಅಂತ ಅನ್ಕೊಂಡಿರೋರ್ಗೆ ಈ ವಿಷಯ ಎಲ್ಲ ಹೇಳಿದ್ರೆ ಅವ್ರಿಗೆ ತಡ್ಕೊಳಕ್ಕಾಗತ್ತಾ ವಿಶ್ವ? ಮೊದಲು ಅವರು ಒಂದಾದ್ಮೇಲೆ ಒಂದು ಕಷ್ಟ ಅನುಭವಿಸ್ತಾನೆ ಇದ್ದಾರೆ. ಅದ್ರ ಮೇಲೆ ನಾನು ಇದೆಲ್ಲ ಹೇಳ್ಬಿಟ್ಟು ಅವ್ರಿಗೆ ಮತ್ತಷ್ಟು ನೋವು ಕೊಡೋಕೆ ನಂಗೆ ಇಷ್ಟನೇ ಇಲ್ಲ ಕಣೋ. ಮತ್ತಿನ್ ಯಾವಾಗ ಹೇಳ್ಬೇಕು ಅನ್ಕೊಂಡಿದ್ಯಾ? ನಂಗೆ ಗೊತ್ತಾಗ್ತಿಲ್ಲ ಕಣೋ. ಇಲ್ಲಿನ ಸಿಚುವೇಶನ್ ನೋಡ್ತಿದ್ರೆ ನಂಗೆ ಸತ್ಯ ಹೇಳೋದಕ್ಕೆ ಅವಕಾಶನೇ ಸಿಗಲ್ಲ ಅನಿಸ್ತಿದೆ. ಈ ವಿಷಯದಲ್ಲಿ ನೀನು ನನಗೆ ಸಹಾಯ ಮಾಡಬೇಕು. ನೀನೇ ಇಲ್ಲಿಗೆ ಬಂದು ಇದಕ್ಕೆಲ್ಲ ಒಂದು ಅಂತ್ಯ ಹಾಡಬೇಕು. ಹೇಳು, ನಂಗೆ ಸಹಾಯ ಮಾಡ್ತೀಯಾ? ರೀ, ಇಲ್ಲೇ ಇಡ್ರಿ. ನಿನ್ಗೆ ತಲೆ ಕೆಟ್ಟಿದ್ದೇನೆ. ಇಷ್ಟೆಲ್ಲ ಅಡುಗೆ ಮಾಡಿಸ್ಬಿಟ್ಟು ಇಲ್ಲಿಗೆ ಬರುವಂಥದ್ದು ಏನಾಯ್ತು? ಇರೋದಕ್ಕೆ ಅಲ್ವೇನ್ರಿ ಎಲ್ಲ ಇಲ್ಲಿ ತಗೊಂಬನ್ನಿ ಅಂತ ಹೇಳಿದ್ದು. ಇಲ್ಲೇ ಕೆಳಗಡೆ ಇಡಿ. ಅಲ್ಲಿಂದ ತಂದು ಇಲ್ಲಿ ಮಣ್ಣು ಮೇಲೆ ಇಡುವಂತಿದೆಯಲ್ಲ, ಯಾಕೆ? ಅಯ್ಯೋ, ನೀವು ಇಡ್ರಿ, ನಾನು ಹೇಳ್ತೀನಿ. ಬೆಳದಿಂಗ್ಳು ಊಟಕ್ಕಾಯ್ತು, ಎಲ್ಲರೂ ಬನ್ನಿ. ವೀಣಾ, ಏನಮ್ಮ ಇದೆಲ್ಲ? ಅತ್ತೆ, ದೇವರು ನಮಗೆ ಸಮಯ ಕೊಡ್ತಾನೆ. ಆದ್ರೆ ಆ ಸಮಯನ ಸುಂದರವಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ನಮಗೆ ಬಿಟ್ಟಿದ್ದು. ನಾವೆಲ್ಲರೂ ಹೀಗೆಲ್ಲ ಒಟ್ಟಿಗೆ ಸೇರಿ ಯಾವ ಕಾಲ ಆಗಿತ್ತು. ಹಳೆ ನೆನಪುಗಳನ್ನೆಲ್ಲ ಮತ್ತೆ ಮೇಲ್ಗೆ ಹಾಕೋಣ ಅಂತ, ಅದಕ್ಕೆ ಇದನ್ನೆಲ್ಲ ತಂದಿದ್ದೀನಿ. ಹೌದೌದು, ಸಮಯ ಮೆಲ್ಕ್ ಹಾಕೋಕೆ ಮನೆ ರೇಷನ್ ಎಲ್ಲ ಇಲ್ಲಿ ತಂದು ಸುರಿತಿದ್ದಾಳೆ. ಇವತ್ತು ಎಲ್ಲರೂ ಸೇರಿ ಇಲ್ಲೇ ಬೆಳದಿಂಗ್ಳು ಊಟ ಮಾಡೋಣ. ಅತ್ತೆ ಕೈ ತುತ್ತಿಂದು ಯಾವ ಕಾಲ ಆಗೋಯ್ತು ಅಲ್ವೇನ್ರಿ? ಹೌದೌದು, ಅದಕ್ಕೆ ಇದನ್ನೆಲ್ಲ ರೆಡಿ ಮಾಡಿರೋದು. ಇದೆಲ್ಲ ನಿಮ್ಗೋಸ್ಕರನೇ. ಬನ್ನಿ. ವೀಣಾ, ನೀನು ಹೀಗೆ ಮೇಲ್ಮೇಲೆ ಸಂಭ್ರಮಗಳನ್ನ ಸೃಷ್ಟಿ ಮಾಡ್ತಾ ಇದ್ರೆ ಈ ಸಂತೋಷದಲ್ಲಿ ನಾವಿಬ್ಬರು 10-15 ವರ್ಷ ಚಿಕ್ಕವರಾಗೋಗ್ಬಿಡ್ತೀವಿ. ಈ ಸಂಭ್ರಮದಲ್ಲಿ ನಮ್ಮ ಹರೀಶ ಸಿಂಚನನೂ ಇದ್ದಿದ್ದು ಚೆನ್ನಾಗಿರ್ತಾ ಇತ್ತು. ಅತ್ತೆ, ಅದು ಸಿಂಚನ ಅಷ್ಟೊತ್ತು ನಮ್ಮ ಜೊತೆನೇ ದೇವಸ್ಥಾನದಲ್ಲಿ ಇದ್ಲಲ್ಲ, ತುಂಬ ಸುಸ್ತಾಯಿತು ಅಂತ ಹೇಳ್ತಾ ಇದ್ಲು.
ಅದಕ್ಕೆ ಮನೆಗೆ ಹೋಗಿ ರೆಸ್ಟ್ ಮಾಡ್ತೀನಿ ಅಂತಲೂ ಅಂದ್ಲು. ಗರ್ಭಿಣಿ ಹೆಂಗಸನ್ನ ಈ ಹೊತ್ತಲ್ಲಿ ಓಡಾಡ್ಸೋದು ಯಾಕೆ ಅಂತ ನಾನು ಅವಳಿಗೆ ಫೋನ್ ಮಾಡಿ ಹೇಳಕ್ಕೆ ಹೋಗಲಿಲ್ಲ. ಹೌದು, ಅದಕ್ಕೆ ಇಂಥ ಸಮಯದಲ್ಲಿ ಸಿಂಚನ ರೆಸ್ಟ್ ತಗೊಳ್ಳೋದೇ ಒಳ್ಳೇದು. ಅಲ್ಲ, ಇನ್ನೂ ಎಷ್ಟು ಮಾತಾಡ್ತಾ ನಿಂತಿರ್ತೀರಾ ಅಂತ. ಅಮ್ಮನ ಕೈ ತೂತಕ್ಕೋಸ್ಕರ, ಅದಕ್ಕೆ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಇವಾಗ ಕೈ ತೂತ್ ಕೊಡ್ತೀರೋ ಇಲ್ವೋ? ನಮ್ಮ ಜಾನು ಮಾತಿನ ಪಟಾಕಿ ಹಚ್ಚಿದ ಮೇಲೆ ಈ ಬೆಳದಿಂಗಳ ಊಟಕ್ಕೆ ಒಂದು ಕಳೆ ಬಂತು. ವೆಂಕಿ, ಇದೆಲ್ಲ ಯಾಕಪ್ಪ ತರಕ್ ಹೋದೆ? ಕಾಲುಂಗ್ರ ಏನೋ ವೆಂಕಿ, ಇದೆಲ್ಲ ಯಾಕಮ್ಮ ತರಕ್ ಹೋದ್ರಿ? ವೆಂಕಿ, ಚಲ್ವಿ ತುಂಬ ಚೆನ್ನಾಗಿದೆ. ಅಕ್ಕ, ಇಷ್ಟೆಲ್ಲ ಅಡ್ಗೆನ ನೀವು ಒಬ್ಬರೇ ಮಾಡಿದಿರಲ್ಲ, ಮೊದಲೇ ಹೇಳಿದಿದ್ರೆ ನಾನು ಬಂದು ಸಹಾಯ ಮಾಡ್ತಿರ್ಲಿಲ್ವೇ? ವಿಷಯ ಹೇಳ್ಬಿಟ್ರೆ ವಿಶೇಷ ಎಲ್ಲಿ ಉಳಿಯುತ್ತೆ ಹೇಳು? ಅದಕ್ಕೆ ಯಾರಿಗೂ ಹೇಳಿಲ್ಲ. ಅಕ್ಕ, ನೀವೇನೇ ಮಾಡಿದ್ರು ಮನೆಯವ್ರಿಗೆಲ್ರಿಗೂ ಒಳ್ಳೇದಾಗುವಂಗೆ ಖುಷಿ ಆಗುವಂಗೆ ಮಾಡ್ತೀರಿ. ನಿಮ್ಮಂತ ಹೆಂಡ್ತಿನ ಪಡೆಯೋದಕ್ಕೆ ನಮ್ಮ ಸಂತು ಭಾವ ಅದೃಷ್ಟ ಮಾಡಿದ್ರು.